ಒಂದ್ ವೇಳೆ ನೀವು ಅಕ್ಕಿ ಬೇಳೆ ನೆನೆ ಹಾಕಿದ್ದಿಲ್ಲ, ದೋಸೆ ಸಲುವಾಗಿ ಹಿಟ್ಟನ್ನ ರುಬ್ಬಕ್ಕಾಗಿಲ್ಲ ಅಂದ್ರೂನು ಏನು ಟೆನ್ಷನ್ ಇಲ್ಲ. ಯಾಕಂದ್ರೆ ನಾನು ಇವತ್ತು ನಿಮ್ಗ ಒಂದು ಇನ್‌ಸ್ಟಂಟ್ ಆಗಿರೋ ದೋಸೆ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಕೇವಲ 10 ನಿಮಿಷದೊಳಗ ಈ ರೀತಿ ರುಚಿಯಾದ ಕ್ರಿಸ್ಪಿ ದೋಸೆಯನ್ನ ನೀವು ಮಾಡ್ಬೋದು. ಈ ದೋಸೆ ಮಾಡಿದ್ಮೇಲೂ ಬಹಳ ಹೊತ್ತಿನವರೆಗೂ ಹಂಗೆ ಕ್ರಿಸ್ಪಿನೇ ಇರ್ತದ. ಇದು ಬಹಳ ಹಳೆ ಕಾಲದ ಒಂದು ರೆಸಿಪಿ ಅದ. ನಾವು ಸಣ್ಣವ್ರಿರುವಾಗ ನಮ್ಮ ಮನೆಯೊಳಗ್ ಮಾಡ್ತಿದ್ರು. ನಿಮ್ ಮನೆಯೊಳಗೂ ಈ ರೀತಿದು ದೋಸೆ ಮಾಡ್ತಿದ್ರ? ಕಮೆಂಟ್ಸ್ ಮಾಡಿ ಹೇಳ್ರಿ. ಹರೇ ಶ್ರೀನಿವಾಸ ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ನಿಮ್ಗ ಬೆಳಿಗ್ಗೆ ಬೆಳಿಗ್ಗೆನೆ ಲಂಚ್ ಬಾಕ್ಸ್‌ಗೆ ಅಥವಾ ಬ್ರೇಕ್‌ಫಾಸ್ಟ್‌ಗೆ ಏನಾದ್ರೂ ಇನ್‌ಸ್ಟಂಟ್ ಆಗಿ ದೋಸೆ ಮಾಡ್ಬೇಕಾಗಿದ್ರ ಈ ರೆಸಿಪಿ ಬಹಳ ಪರ್ಫೆಕ್ಟ್ ಅದ. ಇಲ್ಲಿ ಅಳತೆ ಮಾತ್ರ ಎಲ್ಲ ಒಂದೇ ಕಪ್ಪಿನಿಂದನೇ ಮಾಡ್ಕೊಳ್ರಿ. ಇಲ್ಲಿ ನಾನು 2 ಕಪ್ಪು ಮಂಡಕ್ಕಿಯನ್ನ ತಗೊಂಡಿನಿ. ಅದೇ ಕಪ್ಪಿನಿಂದ 1 ಕಪ್ಪು ಈ ಮೀಡಿಯಂ ಅವಲಕ್ಕಿ ಸಿಗ್ತದಲ್ಲ ಅದನ್ನ ತಗೊಳ್ರಿ. ಆಮೇಲೆ ಒಂದ್ ಅರ್ಧ ಕಪ್ಪಿನಷ್ಟು ನಾನು ರವಾ ತಗೊಂಡಿನಿ. ಉಪ್ಪಿಟ್ಟು ಮಾಡ್ತೀವಲ್ಲ ನಾರ್ಮಲಿ ಅದೇ ರವನ್ನೇ ಅರ್ಧ ಕಪ್ ತಗೊಳ್ರಿ. ಇಲ್ಲಿ ನೀವು ಮೆಜರ್‌ಮೆಂಟ್ ಅನ್ನ ಸ್ವಲ್ಪ ಕರೆಕ್ಟ್ ಆಗಿ ಮಾಡಿದ್ರ ಬಹಳ ಪರ್ಫೆಕ್ಟ್ ಆದ ದೋಸೆ ಬರ್ತದ. ಆಮೇಲೆ ಇದಕ್ಕ ನೀರ್ ಹಾಕೋಣ. ಬಹಳ ನೀರ್ ಹಾಕ್ಬಾರ್ದು. ಸ್ವಲ್ಪ ಇದು ಚಂದ ಮುಳುಗಿ ನೆನಿಲಿಕ್ಕೆ ಎಷ್ಟಾಗುತ್ತೋ ಅಷ್ಟೇ ನೀರ್ ಹಾಕಿದ್ರೆ ಸಾಕು. ಈ ರೆಸಿಪಿ ನಿಮ್ಗೆ ಬಹಳ ಇಷ್ಟ ಆದ್ರೆ ಈ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ, ಆಲ್ ಅನ್ನೋ ಬಟನ್ ಅನ್ನು ಪ್ರೆಸ್ ಮಾಡ್ರಿ. ಇದ್ರಲಿಂದ ಏನಾಗ್ತದೆ, ನಾ ಮುಂದೆ ಹಾಕೋ ಇದೇ ರೀತಿಯ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ್ ಬರ್ತದೆ. ಜಸ್ಟ್ ಎಲ್ಲ ಮುಳುಗುವಷ್ಟು ನೀರ್ ಹಾಕಿ ಒಂದ್ 5 ನಿಮಿಷ ಮುಚ್ಚಿ ನಾನು ನೆನಿಲಿಕ್ಕಿಟ್ಟಿನಿ. ಈ ಮಂಡಕ್ಕಿ, ಅವಲಕ್ಕಿ ಮತ್ತೆ ರವಾ ಎಲ್ಲ ಬಹಳ ಬೇಗನೆ ನೆನೆದ್ ಬಿಡ್ತದೆ. ಅದಕ್ಕ ಇದೇನು ಒಂದು 3ರಿಂದ ಒಂದ್ 4-5 ನಿಮಿಷ ಅಷ್ಟೇ ಸಾಕು ನೆನಿಲಿಕ್ಕೆ. ಇವಾಗ ನೋಡ್ಬೋದು ಎಲ್ಲ ಚಂದ ನೆನೆದದ. ಇವಾಗ ಇದಕ್ಕ ನಾನು 1 ಕಪ್ಪಿನಷ್ಟು ಈ ಹಸಿ ಕೊಬ್ಬರಿ ತುರಿ ಹಾಕ್ಲಿಕತ್ತೀನಿ. ಒಂದೊಂದ್ ಸರ್ತಿ ಮನಿಯೊಳಗ ಜಾಸ್ತಿ ಹಸಿ ಕೊಬ್ಬರಿ ಇರ್ತದ. ಅವಾಗ ನೀವೇನ್ ಮಾಡ್ರಿ, ಇನ್ನೂ ಅರ್ಧ ಕಪ್ ಜಾಸ್ತಿ ಹಸಿ ಕೊಬ್ಬರಿನ ಹಾಕ್ರಿ. ಈ ಹಸಿ ಕೊಬ್ಬರಿ ಹಿಂದೆ ಏನ್ ಬ್ರೌನ್ ಕಲರ್‌ದು ಭಾಗ ಇರ್ತದಲ್ಲ ಅದನ್ನೆಲ್ಲ ತೆಗಿಬೇಕು ನೀವು. ಈ ಬೆಳ್ಳಗ ಶುಭ್ರವಾದ ಈ ಕೊಬ್ಬರಿನೇ ನೀವು ತಗೋಬೇಕು. ಈ ಎಲ್ಲರ ಮನಿಯೊಳಗ ಇನ್‌ಸ್ಟಂಟ್ ಆಗಿ ಜೋಳದ ಹಿಟ್ಟಿನ ದೋಸೆ, ರಾಗಿ ದೋಸೆ, ರವಾ ದೋಸೆ ಮಾಡ್ತಿರ್ತೀವಿ. ಅದ್ರದಕ್ಕಿಂತ ಇದು ಒಂದು ಬೇರೆ ರೀತಿಯ ದೋಸೆ ಅದ. ಆಮೇಲೆ ಇದ್ರ ಟೇಸ್ಟ್ ಕೂಡ ಬಹಳ ರುಚಿಯಾಗಿರ್ತದ. 1 ಕಪ್‌ಲಿ ಮೊಸರು, ಇದು ಫ್ರೆಶ್ ಮೊಸರದ, ಹುಳಿ ಮೊಸರಲ್ಲ. ಒಂದ್ ವೇಳೆ ಹುಳಿ ಮೊಸರು ಇತ್ತು ಅಂದ್ರ ಅರ್ಧ ಬಟ್ಲ ಮೊಸರು, ಅರ್ಧ ಬಟ್ಲ ನೀರನ್ನ ಹಾಕ್ಬಹುದು. ಇಲ್ಲ ಒಂದ್ ವೇಳೆ ಮನೆಯೊಳಗ ನಿಮ್ ಹತ್ರ ಈ ಮಜ್ಜಿಗೆ ಅಥವಾ ಈ ಹುಳಿ ಮೊಸರು ಇರ್ತದ. ಒಂದೊಂದ್ ಸರ್ತಿ ಮಜ್ಜಿಗೆ ಮಾಡಿರ್ತೀವಿ ಬಹಳ ಹುಳಿಯಾಗಿ ಉಳಿದ್ ಬಿಟ್ಟಿರ್ತದ. ಆ ಮಜ್ಜಿಗೆನೂ ಉಪಯೋಗಿಸಿ ನೀವು ಈ ರೆಸಿಪಿನ ಮಾಡ್ಬೋದು. ಇದು ಒಂದು ಬಹಳ ಹಳೆಯ ಕಾಲದ ಪಾಪ್ಯುಲರ್. ನಮ್ಮ ಅಜ್ಜಿ, ನಮ್ಮಮ್ಮ ಅವ್ರು ಮಾಡ್ತಿದ್ದ ರೆಸಿಪಿ ಇದು. ಈ ರೆಸಿಪಿನ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಆಮೇಲೆ ಇದಕ್ಕ ಮ್ಯಾಲೆ ನೀವು ನೀರ್ ಹಾಕ್ದೇನೆ ನೆನೆ ಇಟ್ಟಿರೋ ಈ ನೀರಿನಿಂದನೇ ನೀವು ಇದನ್ನ ಚಂದ ನುಣ್ಣಗ ರುಬ್ಕೋಬೇಕು. ಅಂದ್ರೆ ಇದಕ್ಕ ನೋಡ್ರಿ ನೀವು ಎಷ್ಟು ನುಣ್ಣಗ ರುಬ್ಬುತ್ತೀರಲ್ಲ ಅಷ್ಟು ಚಲೋ ದೋಸೆ ಬರ್ತದೆ. ಬಹಳ ಶುಭ್ರವಾದ ಬೆಳ್ಳಗ ಎಷ್ಟು ಚಂದ ರುಬ್ಬಿ ಬಂದದ ನೋಡ್ರಿ. ಎಕ್ಸ್ಟ್ರಾ ನೀರು ನಾನು ಹಾಕೇ ಇಲ್ಲ ಇದಕ್ಕ. ಇರೋ ಮೊಸರು ಮತ್ತ ಮೊದ್ಲೇನ ನೆನಿಲಿಕ್ಕೆ ಹಾಕಿರೋ ನೀರು ಅಷ್ಟ್ರೊಳಗೆ ಇದು ಚಂದ ನುಣ್ಣಗ ರುಬ್ಬಿ ಬಂದದ. ಬಹಳ ಶುಭ್ರವಾದ ಸಾಫ್ಟ್ ಸ್ಮೂತ್ ಆಗಿರೋ ಈ ಹಿಟ್ಟು ರೆಡಿ. ಈ ರೆಸಿಪಿ ನಿಮಗ್ ಬಹಳ ಇಷ್ಟ ಆದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಈ ತರದ ದೋಸೆನ ನೀವು ಒಂದ್ ಸರ್ತಿ ಟ್ರೈ ಮಾಡಿ ನೋಡ್ರಿ. ಈ ಹಸಿ ಕೊಬ್ಬರಿ ಹಾಕಿ ಮಾಡೋದ್ರಿಂದ ಈ ದೋಸೆಗೆ ಒಂದು ಒಳ್ಳೆ ತರದ ಟೇಸ್ಟ್ ಮತ್ತ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತದ. ಕೊಬ್ಬರಿಯಿಂದಾನೇ ಕ್ರಿಸ್ಪಿನೂ ಜಾಸ್ತಿ ಆಗ್ತದ. ಆಮೇಲೆ ಯಾವಾಗ ನೀವು ಈ ದೋಸೆನ ಹಂಚಿನ ಮೇಲೆ ಹಾಕ್ತಿರಲ್ಲ ಅವಾಗ ಮನೆಯೊಳಗೆಲ್ಲ ಕೊಬ್ಬರಿದು ವಾಸನೆ ಅಷ್ಟು ಚಂದ ಎಲ್ಲ ಕಡೆ ಹಬ್ಬುತ್ತದ. ಈ ರೆಸಿಪಿನ ಒಂದ್ಸರ್ತಿ ನೀವು ಟ್ರೈ ಮಾಡಿ ನೋಡ್ರಿ. ಇದಕ್ಕೆ 1 ಕಪ್ ನಾನು ಅಕ್ಕಿ ಹಿಟ್ಟು ಹಾಕಿನಿ. ನೀವು ಬಹಳ ಕ್ರಿಸ್ಪಿ ಬೇಕಾಗಿದ್ರ 1.5 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಬೋದು. ಇದು ಹಾಕಿ ಕಲಸುವಾಗ ಒಳಗ್ ಗಂಟ್ ಆಗ್ಬಾರ್ದು. ಅದಕ್ಕೆ ನೀವು ಬೇಕಾದ್ರೆ ಕೈಯಿಂದ ಕಲಸ್ರಿ. ಇಲ್ಲ ನಿಮ್ಗ ಬಹಳ ಅರ್ಜೆಂಟ್ ಇತ್ತು ಅಂದ್ರ ಮಿಕ್ಸರ್ ಒಳಗ ಹಾಕಿ ಒಂದ್ಸರ್ತಿ ಗ್ರೈಂಡ್ ಮಾಡಿದ್ರ ಸಾಕು. ತಾನೇ ಸ್ಮೂತ್ ಆಗಿರೋ ಈ ಹಿಟ್ಟು ರೆಡಿ ಆಗ್ತದ. ಒಳಗಡೆ ಗಂಟು ಅದು ಯಾವ ರೀತಿನೂ ಇರಬಾರ್ದು. ಇದಕ್ಕೆ ಎಷ್ಟು ಬೇಕೋ ಅವಶ್ಯಕತೆಗೆ ಅಷ್ಟೇ ನೀರ್ ಹಾಕ್ರಿ. ಜಾಸ್ತಿ ನೀರ್ ಹಾಕ್ಬಾರ್ದು. ಯಾಕಂದ್ರೆ ಈ ಹಿಟ್ಟು ಬಹಳ ಅಳ್ಳಕ್ಕಿರಬಾರ್ದು. ಸ್ವಲ್ಪ ಗಟ್ಟಿ ಗಟ್ಟಿ ಆಗಿದ್ರೇನೆ ದೋಸೆ ಚಲೋ ಬರ್ತದೆ. ಈ ಹಿಟ್ಟನ್ನ ನೀವು ಮಾಡಿ ಒಂದ್ 2-3 ದಿನ ಫ್ರಿಡ್ಜ್ ಒಳಗ ಸ್ಟೋರ್ ಮಾಡಿನೂ ಇಡ್ಬಹುದು ನೀವು. ನೋಡ್ಬೋದು ಈ ರೀತಿ ಸ್ವಲ್ಪ ಗಟ್ಟಿ ಸ್ವಲ್ಪ ತೆಳು ಇರೋ ಬ್ಯಾಟರ್ ರೆಡಿ ಮಾಡ್ಬೇಕು. ಆಮೇಲೆ ಇದಕ್ಕ ರುಚಿಗೆ ಸ್ವಲ್ಪ ಸಕ್ರಿ, ಕಲರು ಚಲೋ ಬರ್ತದ ದೋಸೆದಂತ. ಸ್ವಲ್ಪ ಸಕ್ರಿ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದನ್ನ ನೀವು ಕಲಸಿ ಚಂದ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಬೀಟ್ ಮಾಡ್ರಿ. ಇದಕ್ಕೆ ಯಾವ ರೀತಿ ಇದು ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ. ಇದೇ ಹಿಟ್ಟಿನಿಂದ ನೀವು ಕ್ರಿಸ್ಪಿ ದೋಸೆನೂ ಮಾಡ್ಬೋದು. ಇಲ್ಲ ಸೆಟ್ ದೋಸೆ ಮಾಡ್ತೀವಲ್ಲ ಸ್ಪಾಂಜಿ ದೋಸೆ ಅದನ್ನೂ ಮಾಡ್ಬೋದು. 2 ಬಹಳ ಚಂದ ದೋಸೆ ರೆಡಿ ಆಗ್ತಾವ. ಮುಚ್ಚಿ ಒಂದು 3-4 ನಿಮಿಷ ನೀವು ಸೈಡ್‌ಗೆ ಇಟ್ರೆ ಸಾಕು.
ಜಾಸ್ತಿ ಹೊತ್ತು ಇದನ್ನ ನೆನೆಸೋ ಅವಶ್ಯಕತೆನೇ ಇಲ್ಲ ಇದು. ಈ ದೋಸೆನ ನೀವು ಮನೆಯೊಳಗಿರೋ ಕಡಿಮೆ ಸಾಮಾನೊಳಗೆ ಮಾಡ್ಬೋದು. ಈ ದೋಸೆ ಹಿಟ್ಟಿನೊಳಗೆ ನಾವೇನ್ ಮೊಸರು, ಕೊಬ್ಬರಿ ಹಾಕಿ ರುಬ್ಬಿವಿ, ಅದರಿಂದ ಹಿಟ್ಟು ಕೂಡ ಉಬ್ಬಿ ಬಂದದ. ಆಮೇಲೆ ಒಳಗ ನೋಡ್ಬೋದು ನೀವು ಸಣ್ಣ ಸಣ್ಣ ಗುಳಿಗಳನ್ನು ಕಾಣಿಸ್ಲಿಕತ್ತಾವ. ಈಗ ಹೆಂಗ ನಾವು ಫರ್ಮೆಂಟ್ ಮಾಡಿರೋ ದೋಸೆ ಒಳಗೆ ಹೆಂಗ ಗೂಡ್ ಗೂಡಾಗಿರ್ತದಲ್ಲ, ಅದೇ ರೀತಿ ಹಿಟ್ಟನ್ನು ರೆಡಿ ಆಗ್ತದ. ಟೇಸ್ಟ್ ಕೂಡ ಅದೇ ರೀತಿನೇ ಇರ್ತದ. ಬಹಳ ಕ್ರಿಸ್ಪಿಯಾಗಿನೂ ಮಾಡ್ಬೋದು, ಇಲ್ಲ ನೀವು ಸಾಫ್ಟ್ ಆದ ಸ್ಪಾಂಜಿ ದೋಸೆನೂ ಮಾಡ್ಬೋದು. ನೀವೇನಾದ್ರೂ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಹಳೆ ವಿಡಿಯೋಗಳನ್ನ ವಿಸಿಟ್ ಮಾಡ್ರಿ. ಅದ್ರೊಳಗೆ ನಾನು ಬಹಳ ವೆರೈಟಿಯ ಹೊಸ ಹೊಸ ಅಡಿಗೆಗಳನ್ನ ಹೇಳ್ಕೊಟ್ಟಿನಿ. ಆಮೇಲೆ ಈ ದೋಸೆಗೆ ನಿಮ್ಗೆ ಎಣ್ಣೆ ಬೇಕಾದ್ರೆ ಎಣ್ಣೆ, ಇಲ್ಲ ತುಪ್ಪ ಬೇಕಾದ್ರೆ ತುಪ್ಪ, ಯಾವುದನ್ನು ಹಾಕೊಳ್ರಿ. ಇದು ನುಣ್ಣಗ ರುಬ್ಬಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ತೆಳ್ಳಗ್ ನೀವು ಈ ದೋಸೆ ಮಾಡ್ಬೋದು. ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಈ ದೋಸೆ ಬಹಳ ಕ್ರಿಸ್ಪಿಯಾಗಿ ಆಗ್ತದ. ಆಮೇಲೆ ಈ ಫರ್ಮೆಂಟ್ ಮಾಡಿರೋ ದೋಸೆಗೆ ಹೆಂಗ ಮೇಲೆ ತೂತುಗಳು ಬರ್ತಾವಲ್ಲ, ಅದೇ ರೀತಿ ತೂತುಗಳು ಬರ್ತದ. ಆಮೇಲೆ ಹಿಟ್ಟು ಕೂಡ ಬಹಳ ಹೌರ್ಗಾಗಿ ಬರ್ತದೆ. ಆಮೇಲೆ ಬೇಯಿಸುವಾಗಂತರೂ ಸಾಕು, ಮನೆ ತುಂಬಾ ಘಮ್ ಅಂತ ಈ ಕೊಬ್ಬರಿ ವಾಸನೆ ಎಲ್ಲ ಕಡೆನೂ ಹರಡ್ತದ. ತಿನ್ಲಿಕ್ಕೂ ಕೂಡ ಇದು ಬಹಳ ಸ್ವಾದಿಷ್ಟವಾದ ಒಂದು ದೋಸೆ ಅದ. ಒಂದು ಸರ್ತಿ ಈ ದೋಸೆ ಮಾಡ್ರಿ, ನೀವು ಬ್ಯಾರೆ ದೋಸೆನೆಲ್ಲ ಮರ್ತು ಬಿಡ್ತೀರಿ. ನಿಮ್ ಮನೆಯೊಳಗು ಇದೇ ತರ ದೋಸೆ ಮಾಡ್ತಿದ್ರೆ ನೀವ್ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ಸ್ ಮಾಡಿ ಹೇಳ್ರಿ. ಚಟ್ನಿ, ಪಲ್ಯ, ಸಾಂಬಾರ್ ಯಾವ ಜೊತೆಗೂ ಇದನ್ನ ನೀವು ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು.